ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಕುಂಭ ಲಗ್ನದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಓಕೆ ಗುರೂಜಿ, ಮೊದಲಿಗೆ ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ರೈತ ಬಾಂಧವರಿಗೂ, ಹಾಗೆ ನನ್ನ ದೇಶವನ್ನು ಸುಭದ್ರವಾಗಿ ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಆ ಜಗದಂಬೆಯ ಅಡಿದಾವರಗಳಲ್ಲಿ ವಂದಿಸುತ್ತಾ, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ದಕ್ಷಿಣಾಯನವು ಕೂಡ ಅಂತ್ಯವಾಗ್ತಾ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಕೂಡ ಹಿಮಂತ ಋತುವಿನ ಪುಷ್ಯಮಾಸ ಕೃಷ್ಣ ಪಕ್ಷದ ದಶಮಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಮಂಗಳವಾರ ವಿಶಾಖ ನಕ್ಷತ್ರಯುಕ್ತವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ನಮ್ಮೆಲ್ಲ 3 ದಿನದ ಬದುಕಿನಲ್ಲಿ ಏನೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಪ್ರತಿನಿತ್ಯವೂ ಕೂಡ ಯಾವುದಾದ್ರೂ ಒಂದು ನಮ್ಮನ್ನು ಆ ಒಂದು ಧಾವಂತ ಅಂತಕ್ಕಂಥದ್ದು, ಆ ಒಂದು ಕಷ್ಟ, ದುಗುಡತೆ, ನೋವು ಅಂತಕ್ಕಂಥದ್ದು ನಮ್ಮನ್ನು ಪುನರಪಿಯಾಗಿ ಅದು ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ಈ ಒಂದು ಸುಸಂದರ್ಭ ಅಂತಕ್ಕಂಥದ್ದು ವಿಶಾಖ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಗುರುವಾದುದರಿಂದ ಮಂಗಳವಾರ ಆ ಒಂದು ವಿಶಾಖ ನಕ್ಷತ್ರದ ವಿಶೇಷತೆ ಏನಪ್ಪ ಅಂದರೆ, ಯಾರೆಲ್ಲ ಕೆಲಸಕ್ಕೆ ಪ್ರಯತ್ನ ಪಟ್ಟು ಯಾಕೆಂದರೆ ಸಾಕಷ್ಟು ನಮ್ಮ ಹತ್ರ ಬಂದಾಗಲೂ ಕೂಡ ಕೆಲಸದ ಸಿಗ್ತಾಯಿಲ್ಲ ಗುರುಗಳೇ. ಯಾಕೆಂದರೆ ತುಂಬ ಜನ ಓದಿ ಮನೆಯಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು. ಏಕೆಂದರೆ ತುಂಬ ಡಿಗ್ರಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ವಿಶೇಷವಾದ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಪಾಪ ಒಂದು 10,000, 20,000, 15,000ಕ್ಕೆಲ್ಲ ಕೆಲಸ ಮಾಡ್ತಾ ಇರತಕ್ಕಂಥ ಅನಿವಾರ್ಯತೆಗಳಿರುತ್ತೆ. ಹಾಗಾಗಿ ಅಂಥವ್ರಿಗೆ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ವಿಶಾಖ ನಕ್ಷತ್ರ ಮುಕ್ತಿಕಾರಕವಾಗಿರ್ತಕ್ಕಂಥ ನಕ್ಷತ್ರವಾದುದರಿಂದ ಅದರಲ್ಲೂ ಕೂಡ ಗುರುವಿನ ನಕ್ಷತ್ರ. ಹಾಗಾಗಿ ಮಂಗಳವಾರ ಕುಜನನ ದಿನವಾದುದರಿಂದ, ಸುಬ್ರಹ್ಮಣ್ಯನ ದಿನವಾದುದರಿಂದ ನಿಮ್ಮ ಆ ಎಲ್ಲ ಏನು ಸಮಸ್ಯೆ ಇದೆಯೋ ಅದಕ್ಕೆ ಪರಿಷ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ಏನು ಮಾಡಬೇಕು? 21 ಮಂಗಳವಾರಗಳ ಕಾಲ ಇವತ್ತಿನಿಂದಲೇ ಯಾರೆಲ್ಲ ಈ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಪ್ರಾರಂಭಿಸಿ 21 ಮಂಗಳವಾರಗಳ ಕಾಲ ಖಂಡಿತವಾಗಿಯೂ ಬೆಲ್ಲ ಮತ್ತು ಜೇನುತುಪ್ಪ, ಬಾಳೆಹಣ್ಣು, ಈ 3 21 ಬಾಳೆಹಣ್ಣು, ಶಕ್ತಿ ಇದ್ದಂಥವ್ರು 21, ಇಲ್ಲಾಂದರೆ 3 ಬಾಳೆಹಣ್ಣನ್ನು ತೊಗೊಳ್ಳಿ. 21 ಅಥವಾ 3 ಬಾಳೆಹಣ್ಣು, ಈ 3 ಬಾಳೆಹಣ್ಣನ್ನು ಚೆನ್ನಾಗಿ ಹಚ್ಚಿ ಬೆಲ್ಲ ಮತ್ತು ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ನೇರವಾಗಿ ಆಂಜನೇಯನ ಸನ್ನಿಧಾನಕ್ಕೆ ತಗೊಂಡೋಗಿ. ಯಾಕೆಂದರೆ ಆಂಜನೇಯನಿಗೆ ರಸಾಯನ ಅಂದರೆ ತುಂಬ ಇಷ್ಟ. ಹಾಗಾಗಿ ಆಂಜನೇಯನ ಸಮೀಪಕ್ಕೆ ತಗೊಂಡೋಗಿ ಅಲ್ಲಿ ಅಕಸ್ಮಾತ್ ಬೈ ಚಾನ್ಸ್ ಅವ್ರು ಏನಾದರೂ ಅರ್ಚಕರಲ್ಲಿ ನೈವೇದ್ಯ ಮಾಡಲ್ಲ ಅಂದರೆ, ದೇವ್ರಿಗೆ ನೀವು ಎಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅಪ್ಪ ಪ್ರಮಾಯಿತು ನಾನು ಸ್ವೀಕಾರ ಮಾಡಪ್ಪ ಅಂತೇಳಿ ದೇವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು, ಓಂ ಪಂಕಜಲೋಚನ ಮಂಗಳಚರಣ ಆಂಜನೇಯಾಯ ನಮಃ, ಪಂಕಜಲೋಚನ ಮಂಗಳಚರಣ ಆಂಜನೇಯಾಯ ನಮಃ ಅಂತಕ್ಕಂಥ ಈ ಮಂತ್ರನ 156 ಬಾರಿ, ಪಂಕಜಲೋಚನ ಮಂಗಳಚರಣ ಆಂಜನೇಯಾಯ ನಮಃ ಅಂತಕ್ಕಂಥದ್ದು 156 ಬಾರಿ ದೇವರನ್ನು ಶ್ರದ್ಧಾಭಕ್ತಿಯಿಂದ ಅನನ್ಯವಾಗಿ ಪ್ರಾರ್ಥಿಸಿ 21 ಪ್ರದಕ್ಷಿಣೆ ಮಾಡೋದ್ರಿಂದ ಖಂಡಿತ 3ನೇ ಮಂಗಳವಾರಕ್ಕೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಸುಭದ್ರವಾದ ಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಅನುಭವಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮಾಡಿ, ಒಳ್ಳೆಯದಾಗಲಿ. ಓಕೆ ಗುರೂಜಿ, ಕುಂಭ ಲಗ್ನಕ್ಕೆ ಅಷ್ಟೊಂದು ಮಹತ್ವ ಯಾಕೆ? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೇಮೆ ಸತ್ಯಾಂ ಕುರುವಂತು ಭಾರತಿ. ಈ ಜಗತ್ತು ಆದಿಯಿಂದ ನಾವು ಪ್ರಾರಂಭವನ್ನು ಮಾಡಿದಾಗ ನಮ್ಮೆಲ್ಲರ ಬದುಕು ಹೇಗಿತ್ತಪ್ಪ ಅಂದರೆ ಒಂದು ಕುಂಭದ ಮೇಲೆ ಆಧಾರವಾಗಿತ್ತು. ಕಾಲಪುರುಷನ ಸ್ಥಾನದಲ್ಲಿ
11ನೇ ರಾಶಿ ಆದದ್ದು ಯಾವುದಪ್ಪ ಅಂದರೆ ಈ ಕುಂಭರಾಶಿ. ಈ ಕಾಲಪುರುಷನ ರಾಶಿಯ 11ನೇ ಅಧಿಪತಿ ಯಾರಪ್ಪ ಅಂದರೆ, ಕರ್ಮ ಲಾಭಾಧಿಪತಿ ಆದವನು ಯಾರಪ್ಪ ಅಂದರೆ ಸಾಕ್ಷಾತ್ ಶನೈಶ್ಚರ. ಈ ಕುಂಭರಾಶಿ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಬದುಕಿನ ಎಲ್ಲ ಲಾಭವನ್ನು, ಯಾಕೆಂದರೆ ಬದುಕು ಅನ್ನೋದೇ ಒಂದು ಲಾಭ. ಬದುಕಿನ ಒಟ್ಟಿಗೆ ಯಾರೆಲ್ಲ ನಮ್ಮನ್ನು ಸಂಪರ್ಕಿಸ್ತಾ ಬರ್ತಾರೋ, ನಮ್ಮ ಸಂಪರ್ಕಕ್ಕೆ ಬರ್ತಾ ಹೋಗ್ತಾರೋ, ಇವರೆಲ್ಲ ನಮ್ಮ ಲಾಭ. ನಮ್ಮ ಮಕ್ಕಳು ಹುಟ್ಟಿದ್ರು ಲಾಭ, ಉದ್ಯೋಗ ಸಿಕ್ತು ಲಾಭ, ಜೀವನ ವೃದ್ಧಿ ಆಯಿತು ಲಾಭ. ಈ ಲಾಭ ಅಂತಕ್ಕಂಥದ್ದಕ್ಕೆ ಕುಂಭ ಅಂದರೆ ಏನು? ಒಂದು ರಹಸ್ಯವಾದದ್ದು ಅಂತ, ಚಿದಂಬರ ರಹಸ್ಯ ಅಂತ ನಾವು ಕರಿತೀವಿ, ದೇವರಹಸ್ಯವಾದದ್ದು ಅಂತ. ಯಾಕಂದರೆ ಜ್ಯೋತಿಷ್ಯದಲ್ಲಿ ಈ ರಾಶಿಗೆ ಒಂದು ಅಪವಾದವೂ ಇದೆ. ಯಾಕಂದರೆ ಸರ್ವಬಾಧಕ ರಾಶಿ ಯಾವುದಪ್ಪ ಅಂದರೆ ಕುಂಭರಾಶಿ ಅಂತಕ್ಕಂಥದ್ದು. ಒಂದು ಕುಂಭ ಅಂದರೆ ನಮ್ಮ ಜೀವನ ಎಲ್ಲ ಹಿಂದಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ ಒಂದು ಕುಂಭದ ಮೇಲೆ ಆಧಾರವಾಗಿತ್ತು. ಹೇಗೆ ಅಂದರೆ ಒಂದು ಮಡಕೆ. ಇವತ್ತೇನೋ ನಾವೆಲ್ಲ ಸ್ವಲ್ಪ ಬೇರೆ ಬೇರೆದನ್ನು ಯೂಸ್ ಮಾಡ್ತಾ ಇದ್ವಿ. ಮಡಕೆ ಅಂದರೆ ಏನು? ಒಂದು ಅತ್ಯಂತ ಇವತ್ತಿಗೂ ಕೂಡ ಮಡಕೆಯಲ್ಲಿ ನೀರಿಟ್ಬಿಟ್ಟು ನಾವು ಕುಡಿಯೋಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟೋ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಂದ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಕುಂಭ ಅಂತಕ್ಕಂಥದ್ದೇ ಒಂದು ರಹಸ್ಯಯುಕ್ತವಾದದ್ದು ಅಂತ. ಈ ರಾಶಿಯಲ್ಲಿ ಯಾಕೆ ನಾವು ಕುಂಭವನ್ನೇ ನಾನು ಆರಿಸ್ಕೊಂಡೆ ಅಂದರೆ, ಇದು ಒಂದು ರೀತಿಯಾಗಿ ಏನಪ್ಪ ಅಂದರೆ, ಈ ರಾಶಿ ಎಲ್ಲರನ್ನೂ ಕೂಡ ತನ್ನಲ್ಲೇ ಅಡಗಿಸಿಟ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಶಿ, ಅತ್ಯಂತ ರಹಸ್ಯಯುಕ್ತವಾದಂಥ ರಾಶಿ. ನಾವು ಹೀಗೆ ಮುಷ್ಟಿಯನ್ನು ಇಟ್ಕೊಂಡಿದ್ದೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಕುಂಭದಲ್ಲಿ ಅಮೃತ ಇದೆಯೋ, ಕುಂಭದಲ್ಲಿ ನೀರಿದೆಯೋ, ಕುಂಭದಲ್ಲಿ ಪಾಯಸ ಇದೆಯೋ, ಕುಂಭದಲ್ಲಿ ವಿಷ ಇದೆಯೋ, ಇದು ಹೇಗೆ ಕುಂಭಯುಕ್ತವಾಗಿ ಈ ಜಗತ್ತು ಕುಕ್ಕುಟ ಪ್ರಮಾಣ ಅಂತ. ನಾವೀಗ ಭೂಮಿಯನ್ನು ನೋಡಿದ್ರೆ ಯಾವ ಕಡೆ ಇದೆ? ನಾವು ಮೊಟ್ಟೆ ಅಂತ ನಾವು ಕರಿತೀವಿ, ಗೋಳಾಕಾರದಲ್ಲಿದೆ ಅಂತ. ಖಗೋಳಕ್ಕೆ ಯಾರು ಕಾರಕನಾಗ್ತಾನಂದರೆ ರಾಹು ಆಗ್ತಾನೆ. ಮೊದಲನೇದಾಗಿ ಈ ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತಕ್ಕಂಥದ್ದು ಮುಖ್ಯ. ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರಗಳು ಬರುತ್ತೆ. ಅಂದರೆ ಏನು? ಧನಿಷ್ಠಾ ನಕ್ಷತ್ರ ಕಾರಕನಾಗಿರ್ತಕ್ಕಂಥವನು ಕಾಲಪುರುಷನ ಮೊದಲು ಮತ್ತು 1 ಮತ್ತು ಅಷ್ಟಮ ಭಾವಾಧಿಪತಿಯಾದಂಥ ಕುಜನು ಮೊದಲನೇ ಪ್ರಾರಂಭಯುಕ್ತನಾಗ್ತಾನೆ. ಎರಡನೇದಾಗಿ ರಾಹು ಮನುಷ್ಯನಿಗೆ, ಯಾಕೆಂದರೆ ಅಪೇಕ್ಷೆಗಳಿಲ್ದಿರಿದ್ರೆ ಬದುಕನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ದೃಢತೆ ಬೇಕು. ಯಾರು ಅದಕ್ಕೆ ಕಾರಕನು? ಕುಜನು ಕಾರಕನಾಗ್ತಾನೆ. ಎರಡನೇವನು ಯಾರು? ರಾಹು. ಅಪೇಕ್ಷೆಗಳಿಲ್ಲದ್ರೆ ಬದುಕು ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಏನೋ ಒಂದು ಅಪೇಕ್ಷೆ ಇದೆ, ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿಗೋಸ್ಕರವಾಗಿ ನಾವಿಲ್ಲಿ ಕೂತ್ಕೊಂಡಿದ್ವಿ. ಇನ್ನು ಮುಖ್ಯವಾಗಿ ಪೂರ್ವಭಾದ್ರ ನಕ್ಷತ್ರ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರ ಕಾರಕನ ಯಾರು? ಸಾಕ್ಷಾತ್ ಗುರು ಅಂದರೆ ಜ್ಞಾನ ಅಂತಕ್ಕಂಥದ್ದು. ನೋಡಿ ಎಷ್ಟು ಅದ್ಭುತವಾದ ರಹಸ್ಯ ಇದೆ. ಅಂದರೆ ಆದಿಮಧ್ಯಾದಿಗಳನ್ನು ನಾವು ಪ್ರಾರಂಭಿಸುವಂತಹ ಬದುಕಿನೊಟ್ಟಿಗೂ ಕೂಡ ಕುಂಭರಾಶಿ ಅಂತಕ್ಕಂಥದ್ದು ನಮ್ಮ ಬದುಕಿನ, ಈಗ ಯೋಗಿಗಳೆಲ್ಲ ನಾವು ಈಗ ಏನು ಯೋಗದಲ್ಲಿ ಹೋದಾಗ ರೇಚಕ, ಕುಂಭಕ, ಪೂರಕ ಅಂತ ಹೇಳ್ತೀವಿ ನಾವೆಲ್ಲ. ಯಾಕೆಂದರೆ ನಾವೆಲ್ಲ ಬ್ರೀತ್ ಮೇಲೆ ಕಂಟ್ರೋಲ್ ಇರತಕ್ಕಂಥವ್ರು, ಉಸಿರಿನ ಮೇಲೆ ನಾವು ಬದುಕನ್ನು ಬದುಕ್ತಾ ಇರ್ತಕ್ಕಂಥವ್ರು. ಉಸಿರಿಲ್ಲದೆ ಇದ್ದರೆ ಉಸಿರನ್ನು ಎಳ್ಕೊಳ್ಳಿ ಅಂತ ಹೇಳ್ತೀವಿ, ಕುಂಭಕ ಮಾಡಿ ಅಂದರೆ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತೀವಿ. ಬದುಕನ್ನು ಕೂಡ ಹಿಡಿದಿಟ್ಕೊಳ್ಳುವಂತಹ ರಹಸ್ಯಕರವಾದಂತಹ ಒಂದು ರಾಶಿ ಯಾವುದಾದ್ರಿದ್ರೆ ಕುಂಭರಾಶಿ. ಮುಂದೆ ತಿಳಿಸ್ತಾ ಹೋಗೋಣ. ಓಕೆ ಗುರುಜಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ರಾಶಿಗಳ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸ್ಕೊಡ್ಬೋದು. ಗ್ರಹಗಳು ಅಂತಕ್ಕಂಥದ್ದು ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನಮ್ಮ ಮೇಲೆ ನಿತ್ಯ ನಿರಂತರವಾಗಿ ಪ್ರಭಾವವನ್ನು ಬೀರ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ನನ್ನೊಟ್ಟಿಗೆ ಆ ಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಸೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಭಗವತೆ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಎಲ್ಲ ಆದಿತ್ಯಾದಿ ನವಗ್ರಹ ದೇವತೆಗಳಿಗೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ರಾಶಿಫಲವನ್ನು ತಿಳ್ಕೊಂಡಾಗ ಮುಖ್ಯವಾಗಿ ಇವತ್ತು ಚಂದ್ರ ವಿಶಾಖ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತನಿದ್ದಾನೆ. ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ಮುಖ್ಯವಾಗಿ ಗುರುವಿನ ನಕ್ಷತ್ರವಾದರೂ ಕೂಡ ಇರತಕ್ಕಂಥದ್ದು ಯಾರ ಮನೆಯಲ್ಲಿ? ಶುಕ್ರನ ಮನೆಯಲ್ಲಿ. ಹಾಗಾಗಿ ಮೇಷರಾಶಿಯವರಿಗೆ ಫಲಗಳು ಹೇಗಿರುತ್ತಪ್ಪ ಅಂದರೆ ಇವತ್ತಿನ ದಿವಸ ದೂರದ ಪ್ರಯಾಣ ಮಾಡುವಂತಹ ಯೋಗ ಇರತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನ ಮೂಲ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಯಾಕಂದರೆ ಎಲ್ಲೋ ಇವಾಗ ಇಷ್ಟು ದಿನಗಳ ಕಾಲ ಒಂದು ಬಾಡಿಗೆ ಕೊಡ್ತಾ ಇರ್ತಾರೆ, ಇವತ್ತಿನಿಂದ ಅಚಾನಕ್ಕಾಗಿ ಹೋಗಿಯಪ್ಪ ಸ್ವಲ್ಪ ಬಾಡಿಗೆ ಜಾಸ್ತಿ ಮಾಡು ಅಂತ ಹೇಳ್ತಕ್ಕಂಥದ್ದು. ಈ ಥರ ಅವರಿಗೆ ಇವತ್ತು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಇವತ್ತಿನ ಮೇಷರಾಶಿಯವರಿಗೆ. ಮಿತ್ರರೊಟ್ಟಿಗೆ ಅವರು ಇವತ್ತಿನ ಸಹಕಾರವನ್ನು ಪಡ್ಕೊಳ್ತಕ್ಕಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ನಾವೇನು ಕರಿತೀವೋ ಅದಕ್ಕೆ ಆಸಕ್ತಿ ಇದ್ದಂಥವ್ರು ಇವತ್ತಿನ ದಿವಸ ಪ್ರಾರಂಭ ಮಾಡೋದ್ರಿಂದ ವಿಶಾಖ ನಕ್ಷತ್ರ ಮಂಗಳವಾರದಲ್ಲಿ, ಅದರಲ್ಲೂ ಕೂಡ ಈ ರೀತಿ ಏನೋ ತುಂಬ ದಿನಗಳಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂತ ಮನಸ್ಥಿತಿ ಇದ್ದಂಥವ್ರು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ರೆ ಅವರಿಗೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ.
ಮೇಷರಾಶಿಯವರು ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ಈ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸಾಮರಸ್ಯತೆ ಅಂತಕ್ಕಂಥದ್ದು ಸ್ವಲ್ಪ ಇವತ್ತಿನ ದಿವಸ ಅವರಿಗೆ ಏನೋ ಕಲಹಗಳಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಏನೋ ಒತ್ತಡ ಇರತಕ್ಕಂಥದ್ದು, ಈ ರೀತಿಯಾದಂಥ ಒತ್ತಡಗಳಿರುತ್ತೆ. ಸ್ವಲ್ಪ ಸಾವಧಾನ ಚಿತ್ತರಾಗಿರ್ತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗಬಹುದಾಗಿರ್ತಕ್ಕಂಥ ಸಂದರ್ಭವಾದುದರಿಂದ ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ವೃಷಭ ರಾಶಿಯವರ ಆಂಜನೇಯನೊಟ್ಟಿಗೆ ಸಾಂಬಶಿವನ ಪ್ರಾರ್ಥನೆ ಮಾಡತಕ್ಕಂಥದ್ದು ಓಂ ನಮಃ ಶಿವಾಯ, ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಮಂತ್ರಾದಿಗಳ ಉಚ್ಚಾರವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ದುಂದು ವೆಚ್ಚಗಳಾಗುತ್ತೆ. ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ, ಯಾವುದಕ್ಕೋ ಕೂಡಿಟ್ಕೊಂಡಿರ್ತಾರೆ, ತಗೊಂಡೋಗಿ ಯಾವುದ್ರ ಮೇಲೆ ಇವತ್ತು ವಿನಿಯೋಗ ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ದುಂದು ವೆಚ್ಚಗಳ ಬಗ್ಗೆ ಸ್ವಲ್ಪ ನೀವು ಇವತ್ತಿನ ದಿವಸ ಎಚ್ಚರವಹಿಸಿ. ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಾಲಹರಣ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಉತ್ತಮವಿದ್ದರೂ ಕೂಡ ಮಧ್ಯಮವಿದ್ದರೂ ಕೂಡ ಅಧಮ ಇರತಕ್ಕಂಥದ್ದು. ಯಾಕಂದರೆ ನಮ್ಮ ಮನಸ್ಸಿನ ಸ್ಫುಟತ್ವದಲ್ಲಿ ಆ ಒಂದು ಎಲ್ಲ ಆಲೋಚನೆಗಳಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮನೋಜವಂ ಮಾರುತ ತುಲ್ಯವೇಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಂ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತೇಳಿ ರಾಮದೂತನ ಪ್ರಾರ್ಥನೆ ಇನ್ನಷ್ಟು ಶುಭ. ಮುಂದಿನ ರಾಶಿ ಕಟಕ ರಾಶಿ. ವೃತ್ತಿ ಜೀವನದಲ್ಲಿ ಇವತ್ತಿನ ದಿವಸ ಮುಕ್ತಯುಕ್ತವಾದ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ವ್ಯಸನವನ್ನು ಹೊಂದಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ದೂರವಾರದ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರ ಇರಬೇಕಾಗಿರ್ತಕ್ಕಂಥದ್ದು. ಆದರೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ಫಲ ಇವತ್ತಿನ ದಿವಸ ನೀವು ಅಪೇಕ್ಷಿಸುವುದರಲ್ಲಿ ಎಲ್ಲ ಯೋಗವೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸವಾಲುಗಳ ಹಿಂದೆ ಇದ್ದಂಥವರೇ ಈ ಕಟಕ ರಾಶಿಯವರು. ಹಾಗಾಗಿ ನಿಮ್ಮ ಎಲ್ಲ ಸವಾಲುಗಳನ್ನು ನೇರವಾಗಿ ಸ್ವೀಕರಿಸುವಂಥ ಗುಣವನ್ನು ಬೆಳೆಸಿಕೊಳ್ಳಿ. ಇವತ್ತಿನ ದಿವಸ ಆಂಜನೇಯನೊಂದಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಿ. ಓಕೆ ಗುರುಜಿ, ಇನ್ನುಳಿದ ರಾಶಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರಾಮನಗರದಿಂದ ಮಾಡ್ತಾ ಇದೀವಿ. ಹೆಸರು ಅನ್ಪೂರ್ಣ ಅಂದ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. 30 ಒಂದು ಸಂಖ್ಯೆ ಹೇಳ್ಬೋದಾ? 13 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನಮ್ಮ ತಮ್ಮ ಪ್ರಶ್ನೆ ಏನಿದೆ? ಅವ್ಳ ಕೆಲ್ಸದ ಬಗ್ಗೆ ಕೇಳಬೇಕಾಯ್ತು. ಅವಳದು ಇವತ್ತು ಹುಟ್ಟಿದಬ್ಬ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದ್ ಮಾಡ್ಲಿ, ದೀರ್ಘ ಸೋಮಂಗಲಿ ಆಶೀರ್ವಾದ ಮಾಡ್ಬಿಡಿ. ಆಯ್ತು. ಹಲೋ ತಾಯಿ, ಒಳ್ಳೇದ್ ಮಾಡ್ಲಿಮ್ಮ, ಸೌಭಾಗ್ಯವತಿಯಾಗಿ ಸುಮಂಗಲಿಯಾಗಿ 100 ಕಾಲ ಸಂತೋಷವಾಗಿ ಬಾಳುವಂತಳಾಗ ತಾಯಿ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಗುರುಜಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವಾಗಲೇ ಕುಂಭ ಲಗ್ನದ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕುಂಭ ಲಗ್ನದಲ್ಲಿ ನಾವು ಮಾಡಬಹುದಾದಂತಹ ಕರ್ಮಗಳೇನು? ಯಾಕೆಂದರೆ ಕುಂಭದವರು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಈ ಕಾಲಮಾನಕ್ಕೆ ತಗೊಂಡಾಗ ರಾಹು ಕುಂಭದಲ್ಲಿದ್ದಾನೆ. ಲಗ್ನಾಧಿಪತಿಯಾದಂಥ ಶನೇಶ್ವರನು 2ನೇ ಮನೆಯಲ್ಲಿ. ಇನ್ನೊಂದು ಏನಪ್ಪ ಅಂದರೆ, ಇದ್ರ ವಿಶೇಷತೆ ಯಾಕಪ್ಪ ಅಂದರೆ, ಅವನೇ ತನ್ನನ್ನು ತಾನು ಯಾವುದಾದ್ರೂ ವಂಚಿತನಾಗಿ ಮಾಡ್ಕೊಳ್ಬೋದಾದಂಥ ರಾಶಿಯ ಅಧಿಪತಿ ಯಾರಾದ್ರಿದ್ರೆ ಅದು ಕುಂಭರಾಶಿಯವರು ಮಾತ್ರ. ಯಾಕೆಂದರೆ ಒಂದು ವೇಳೆ ರಹಸ್ಯಯುಕ್ತವಾದಂಥ ರಾಶಿ ಇದು ಅಂತ ನಾನು ಹೇಳಿದೆ. ಇಲ್ಲಿ ರವಿ ಇದ್ದ ಅಂತ ಇಟ್ಕೊಳ್ಳೋಣ, ಸಪ್ತಮಾಧಿಪತಿ ರವಿ ಇದ್ದರೆ ಎಲ್ಲವನ್ನು ಕೂಡ ಇವರು ಏನು ಮಾಡ್ತಾರೆ, ರಹಸ್ಯವಾಗೇ ಇಟ್ಕೊಂಡಿರ್ತಾರೆ. ರಹಸ್ಯ ಇಟ್ಕೊಂಡು ಎಷ್ಟು ಈಗ ದುಃಖವನ್ನು ಎಷ್ಟು ದಿವಸ ನೀವು ಅದಗಿಸಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಕುಂಭರಾಶಿಯವರು ಸಾಕಷ್ಟು ಮುಕ್ತವಾಗಿರಬೇಕಾದದ್ದು ಮೂಲ ಉದ್ದೇಶ ಇವ್ರದ್ದು. ತುಂಬ ರಹಸ್ಯಮಯವಾದದ್ದು ರಾಶಿ. ರಹಸ್ಯಗಳು ಇವ್ರಿಗೆ, ಈಗ ಚಂದ್ರ ಇದ್ದ ಅಂತ ಇಟ್ಕೊಳ್ಳಿ, ತಾಯಿ ಒಟ್ಟಿಗೆ ರಹಸ್ಯ ಇಟ್ಕೊಳ್ತಾರೆ. ಕುಜನಿದ್ದ ಅಂತ ಇಟ್ಕೊಳ್ಳಿ, ಸೋದರರೊಟ್ಟಿಗೆ ರಹಸ್ಯವಾಗಿ ಇಟ್ಕೊಂಡಿರ್ತಾರೆ. ಹೀಗೆ ಬುಧನಿದ್ದ ಅಂತ ಇಟ್ಕೊಳ್ಳಿ, ಬುಧನ ಏನಪ್ಪ ಅಂದರೆ ವ್ಯಾಪಾರ ಮತ್ತು ಹೆಂಡತಿಗೆ ಮಕ್ಕಳು ಸಂಬಂಧಿಕರೊಟ್ಟಿಗೆ ರಹಸ್ಯ ಇಟ್ಕೊಂಡಿರ್ತಕ್ಕಂಥದ್ದು. ಗುರುವಿದ್ದ ಅಂತ ಇಟ್ಕೊಳ್ಳಿ, ಅಂದರೆ ದನದ ಸಂಪತ್ತನ್ನು ರಹಸ್ಯವಾಗಿ ಇಟ್ಕೊಳ್ತಕ್ಕಂಥದ್ದು. ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೂಡ ಇವರು. ಯಾಕಂದರೆ ಇವರ ಮನಸ್ಸಿನ ಆಲೋಚನೆ ದೂರಾಲೋಚನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಜಗತ್ತಿಗೆ ಇವರೊಂದು ಮೂಲಾಧಾರವಾದ, ಹೇಗೆ ನೀರು ನಮಗೆ ಅತ್ಯವಶ್ಯವಾಗುತ್ತೋ ಹಾಗೆ ಬದುಕಿನುದ್ದಕ್ಕೂ ಕೂಡ ಕುಂಭರಾಶಿಯವರು ನಮ್ಮೆಲ್ಲರ ಮಧ್ಯದಲ್ಲಿದ್ದಂಥ ಸಂದರ್ಭದಲ್ಲೇ ನಮ್ಮೆಲ್ಲರ ಬದುಕನ್ನು ಕೂಡ ಹಸನ ಮಾಡ್ತಕ್ಕಂಥ ಏಕಮೇವ ರಾಶಿ ಯಾವುದಾದ್ರಿದ್ರೆ ಅದು ಕುಂಭರಾಶಿ. ಓಕೆ ಗುರುಜಿ, ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬಾಗಲಕೋಟೆಯಿಂದ ಮೇಡಮ್. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? 21 ಮೇಡಮ್. 27. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. 21. ಓಕೆ. ನಮಸ್ಕಾರ ತಾಯಿ, ಹೇಗಿದ್ದೀರಾ?
ನಮಸ್ಕಾರ ಗುರುಜಿ. ನಾ ಆಗ್ಲೇ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದೆ ಗುರುಜಿ. ಹಾಂ 21 ದಿನ ಒಂದು ಅನುಷ್ಠಾನ ಮಾಡೋದು ಹೇಳಿದ್ರು ಗುರುಜಿ. ಇವತ್ತಿಗೆ ಮುಗೀತದ. ಹಾಂ ನೀವ್ ಹೇಳ್ದಂಗೆ ಅದು ಯಾವ ದೇವ್ರ ಅನ್ನೋದು ಗೊತ್ತಾಗ ಮೊನ್ನೆನೆ ಕನಿಷ್ಠನಾಗ ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಗುರುಜಿ. ಹೋಗಿ ನಿಂತಿದ್ದೆ ಆದ್ರೆ ಅದೇ ತರ ಕನಿಷ್ಠ ಬಂದಿದ್ ಗುರುಜಿ ನೀವ್ ಹೇಳ್ತಾರನೆ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಮಾರ್ಚ್ ನಂತರದಲ್ಲಿ ನಿಮ್ಮ ಎಲ್ಲ ಏನು ಮನಸ್ಸಿನ ಪ್ರಾರ್ಥನೆ ಇದೆಯೋ ಅದೆಲ್ಲವೂ ಕೂಡ ಈಡೇರುವಂಥ ಎಲ್ಲ ಸುಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಗುರುವನ್ನು ನೆನೆದಾಗ ಬದುಕು ತುಂಬ ಅದೃಷ್ಟಮಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ಪ್ರಾರ್ಥನೆ ತುಂಬ ಒಳ್ಳೆಯದಾಗುತ್ತೆ ತಾಯಿ. ಪ್ರತಿನಿತ್ಯವೂ ಕೂಡ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಆ ಒಂದು ಮಂತ್ರವನ್ನು ಅನೂಕ್ಷಣವೂ ಕೂಡ ಉಚ್ಚಾರವನ್ನು ಮಾಡ್ತಾ ಹೋಗಿ, ಖಂಡಿತ ಶುಭವಾಗುತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನುಳಿದ ರಾಶಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಸಿಂಹ ರಾಶಿ ಬಗ್ಗೆ. ಖಂಡಿತ ಈ ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಸಂಬಂಧಿಕರಿಂದ ಕಹಿ ಅನುಭವ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ಏನೋ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಪ್ರೇಮ ಪ್ರಣಯ ವಿಚಾರಾದಿಗಳಲ್ಲಿ ಯಾಕಂದರೆ ವಿರಸಗಳು ಬರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೂಡ ಸ್ವಲ್ಪ ವಿರಸಗಳು ಬರ್ತಕ್ಕಂಥ ದಿನ. ಹಾಗಾಗಿ ಕುಟುಂಬದವರ ಸಹಕಾರವನ್ನು ಪಡ್ಕೊಳ್ಳುವಂತಹ ಶಾಂತಚಿತ್ತತೆಯನ್ನು ನೀವು ಇವತ್ತಿನ ದಿವಸ ಸಿಂಹರಾಶಿಯವರು ಅನುಸರಿಸಿದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಸಿಂಹರಾಶಿಯವರು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಪರಮೇಶ್ವರನ ಪ್ರಾರ್ಥನೆ, ಜಗದಂಬೆಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಉಳಿತಾಯದ ಯೋಜನೆಗಳಲ್ಲಿ ಸ್ವಲ್ಪ ಅನುಷ್ಠಾನಕ್ಕೆ ತಂದಾಗ ಅದರಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಉತ್ತಮದಾಯಕವಾಗಿರ್ತಕ್ಕಂಥ ಜೀವನ. ಅದರಲ್ಲೂ ಕೂಡ ದೂರದ ಸಂಬಂಧಿಗಳು ಇವತ್ತಿನ ದಿವಸ ಸಹಗಮನವನ್ನು ಮಾಡುವಂಥ ಸಂದರ್ಭವಾದುದರಿಂದ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಅನನ್ಯವಾಗಿ ಗಂ ಗಣಪತಿಯ ನಮಃ ಅಂತಕ್ಕಂಥ ಮಂತ್ರೋಚ್ಚಾರವನ್ನು ಮಾಡಿದಾಗ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವ್ಯಾಪಾರಾದಿಗಳಲ್ಲಿ ಸ್ವಲ್ಪ ಸಾಧನೆ ತೋರುವಂಥ ದಿನ. ಅದರಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ನಿಮ್ಮದು ಯಾವುದೋ ಕೆಲಸ ಕಾರ್ಯಗಳು ತಕ್ಕಡೆಯಲ್ಲಿ ತೂಕದ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಇವತ್ತಿನ ದಿವಸ ದೈವಬಲದ ಪ್ರೇರಣೆಯಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದು. ಉತ್ತಮ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡ್ಕೊಳ್ಳಿ. ಓಂ ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನೇಕ ದಿನಗಳಿಂದ ಅದೇನೋ ಒಂದು ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದಕ್ಕೊಂದು ಮುಕ್ತಿ ಸಿಗುವ ಸಂದರ್ಭ ಇದೆ. ಕುಟುಂಬದಲ್ಲಿ ಸ್ವಲ್ಪ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರ್ತಕ್ಕಂಥದ್ದು. ಯಾವುದೋ ಅಚಾನಕ್ಕಾಗಿ ನಿಮ್ಮ ಮೇಲೆ ಒತ್ತಡಗಳು ಬಂದು ಬೀರಬಹುದಾಗಿರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಸ್ವಲ್ಪ ಸಮಾಧಾನವಾಗಿದ್ದರೂ ಕೂಡ ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ಮುಗ್ಗಟ್ಟು ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆಂಜನೇಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗ ಇನ್ನಷ್ಟು ಶುಭವಾಗುತ್ತೆ. ಓಕೆ ಗುರೂಜಿ, ಇನ್ನು ಕುಂಭಲಗ್ನದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೀವನದ ಶಕ್ತಿಯನ್ನು ಬದಲಾಯಿಸುವಂತಹ ಶಕ್ತಿ, ಅಂದರೆ ನಮ್ಮ ಜೀವನದ ಗತಿಯನ್ನು ಬದಲಾಯಿಸುವಂತಹ ಶಕ್ತಿ ಕುಂಭಲಗ್ನಕ್ಕಿದೆಯಾ? ಕರ್ಮ ಅಂತಕ್ಕಂಥ ನಾವೆಲ್ಲ ಕರ್ಮದ ಮೇಲೆ ಡಿಪೆಂಡ್ ಇರ್ತಕ್ಕಂಥವ್ರು. ಅಂದರೆ ಕರ್ಮ ಅಂದರೆ ಮಾಡುವ ಕೆಲಸಕ್ಕೂ ಕೂಡ ಕರ್ಮನೇ ಅಂತ ಕರಿತೀವಿ. ಕರ್ಮ ಲಾಭಾಧಿಪತಿ. ಅವನು ಕಾಲಪುರುಷನ ಅಧೀನದಲ್ಲಿ ಕರ್ಮ ಲಾಭಾಧಿಪತಿ. ಇವನಿಗೆ ಮುಖ್ಯವಾಗಿ ಏನಪ್ಪ ಅಂದರೆ ಇವನ ರಾಶಿಯಿಂದ ನಾವು ತೃತೀಯ ಮತ್ತು ದಶಮಾಧಿಪತಿಯಾದಂಥ ಕುಜನು. ಇವನು ಯಾಕಂದರೆ ಕುಜ ಅಂದರೆ ಡೈನಾಮಿಕಲ್ ಪರ್ಸನ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಎಲ್ಲವನ್ನು ಕೂಡ ಮುನ್ನುಗ್ಗಿ ಮಾಡ್ತಕ್ಕಂಥವನು. ಕುಜನೇನಾದರೂ ಕುಂಭರಾಶಿಯಲ್ಲಿದ್ದ ಅಂತ ಇಟ್ಕೊಳ್ಳಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲವನ್ನು ಮಾಡ್ತಾರೆ, ತಾವೇ ಮಾಡ್ತೀವಿ ಅಂತಕ್ಕಂಥ. ಯಾಕಂದರೆ ಎಲ್ಲ ಜವಾಬ್ದಾರಿಗಳನ್ನು ತಮ್ಮ ಮೇಲೆ ಹಾಕ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ತಾರೆ. ಶುಕ್ರ ಬಂದ ಅಂತ ಇಟ್ಕೊಳ್ಳಲ್ಲಿ ಯಾವಾಗಲೂ ಕೂಡ ಲಯಬದ್ಧತೆಯನ್ನು ಕಾಪಾಡ್ಕೊಳ್ತಾ ಇರ್ತಾರೆ. ನಾವು ಕೆಲವರು ನೋಡಿದಾಗ ಅಪ್ಪ ಮಾತನಾಡೋದೇ ಬೇಡಪ್ಪ ಅನಿಸುತ್ತೆ. ಯಾಕೆಂದರೆ ರಾಜಗಾಂಭೀರ್ಯ ಅಂತಕ್ಕಂಥದ್ದು, ಈ ರಾಜಗಾಂಭೀರ್ಯ ಅಂತಕ್ಕಂಥದ್ದು ಎರಡು ರಾಜಗ್ರಹಗಳು ಆ ಸಂಯೋಜನೆ ಆದಾಗ ಅವನಿಗೆ ತಂತಾನೆ, ಯಾಕೆಂದರೆ ಈಗ ಕೆಲವರು ಗಾಂಭೀರ್ಯತೆ ನಾವು ಹುಟ್ಟಿದಾಗಲೇ ಬಂದ್ಬಿಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ರಾಜಗಾಂಭೀರ್ಯಯುಕ್ತವಾಗಿರ್ತಕ್ಕಂಥವ್ರು ಕೂಡ ಆಗಿರ್ತಾರೆ. ಓಕೆ ಗುರೂಜಿ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮೌನೇಶ್ ಬಡಿಗೇರ್ ಅಂತ ಹೇಳ್ರಿ, ಬ್ಯಾಡಗಿ ತಾಲೂಕು ಬೆಳಕೇರಿ ಗ್ರಾಮದಿಂದ. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? 29. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಹಲೋ, ನಮಸ್ಕಾರ, ಹೇಗಿದ್ದೀರಾ ರಾಯ್ರೆ? ಚೆನ್ನಾಗಿದ್ದೀವಿ. ಸ್ವಲ್ಪ ನೀವು ಮಾತನಾಡ್ತಾ ಇರ್ತಕ್ಕಂಥ ಶಬ್ದ ನಮಗೆ ಕೇಳಿಸ್ತಾ ಇಲ್ಲ ಸರ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ.
ನಮಸ್ಕಾರ ನಮಸ್ಕಾರ ರೀ. ಸ್ವಲ್ಪ ಜೋರಾಗಿ ಮಾತಾಡಿ, ಜೊತೆಗೆ ನೆಟ್ವರ್ಕ್ ಇರುವಂಥ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿ. ಚೆನ್ನಾಗಿದೆ ರೀ. ನಮಗೆ 6-7 ವರ್ಷ ಆಯ್ತು. ಮಾನಸಿಕವಾಗಿ ಏನೋ ಒತ್ತಡಗಳಲ್ಲಿದ್ದೀರಾ ಅಂತ ತೋರಿಸ್ತಾ ಇದೆ. ಏನೋ ಮನಸ್ಸಿನ ಮೇಲೆ ತುಂಬ ಅಗಾಧವಾದ ನೋವಿದೆ ಅಂತಕ್ಕಂಥದ್ದು. ಈಗ 7 ವರ್ಷ ಆಯ್ತು ರೀ ಮದುವೆ ಆಗಿ, ನಿಮಗೆ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಯಾಕೆಂದರೆ ಇಷ್ಟು ಸಂಕ್ಷಿಪ್ತ ಸಮಯದಲ್ಲಿ ಸ್ವಲ್ಪ ನಿಮ್ಮನ್ನು ಬೇರೆ ರೀತಿಯಾದಂಥ ತೊಂದರೆಗಳು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದಾಗಿದೆ. ದಯವಿಟ್ಟು ನೀವು ನಮ್ಮನ್ನು ನೇರವಾಗಿ ಕಚೇರಿಗೆ ಸಂಪರ್ಕಿಸಿ, ನಿಮಗೆ ಸೂಕ್ತವಾದ ಪರಿಹಾರಗಳನ್ನು ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಓಕೆ, ಸಂಪರ್ಕ ಕಡಿತವಾಗಿದೆ ಗುರೂಜಿ. ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ಬೋದು. ಮುಂದಿನ ರಾಶಿ ಧನುರಾಶಿಯಿಂದ ನಾವು ನೋಡಿದಾಗ ಪ್ರೀತಿಪಾತ್ರರಿಂದ ಇವತ್ತಿನ ದಿವಸ ತಿರಸ್ಕಾರ ಆಗ್ತಕ್ಕಂಥ ಸಂಭವ ಇರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ವಿವಾದಗಳಿಂದನೇ ಇವತ್ತಿನ ದಿವಸ ನಿಮ್ಮ ಬದುಕು ಶುರು ಆಗ್ತಕ್ಕಂಥದ್ದಾಗಿರುತ್ತೆ. ವಿವಾದಗಳಿಂದ ದೂರ ಇರಿ. ಅದರಲ್ಲೂ ಕೂಡ ದೀರ್ಘಕಾಲದ ರೋಗಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಇವತ್ತಿನ ದಿವಸ ನೀವು ಪ್ರಯತ್ನಿಸಿದ ಎಲ್ಲ ಕೆಲಸಗಳು ಕೂಡ ಸಫಲತೆ ಕಡಿಮೆ ಅಂತಕ್ಕಂಥದ್ದಿದೆ. ಹಾಗಾಗಿ ಸಫಲತೆಯ ಫಲಪ್ರದವಾಗಿ ಆಗಬೇಕಾದ್ರೆ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕುಟುಂಬದ ಆಸ್ತಿ ವಿಚಾರಾದಿಗಳಲ್ಲಿ ತಗಾದೆಗಳು ಬರ್ತಕ್ಕಂಥದ್ದು. ವಿವಾಹ ಅಪೇಕ್ಷಿತರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ಶುಭವಾರ್ತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಇವತ್ತು ನೀವು ಸ್ವಲ್ಪ ದುಂದುವೆಚ್ಚ ಮಾಡ್ತಕ್ಕಂಥದ್ದು, ಯಾರನ್ನೋ ಮೆಚ್ಚಿಸಬೇಕು ಅಂತಕ್ಕಂಥ ಅದರಲ್ಲಿ ವೆಚ್ಚ ಮಾಡ್ತಕ್ಕಂಥದ್ದು ಆಗುತ್ತೆ. ಕಣ್ಣಿನ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಮಕರ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾಯ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಅನಿರೀಕ್ಷಿತ ಪ್ರಯಾಣ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿರಿ. ಇನ್ನು ಉತ್ಪತ್ತಿಗಳು ಅಂದರೆ ಏನಾದರೂ ಉತ್ಪತ್ತವನ್ನು ಅಂದರೆ ನೀವು ಉತ್ಪತ್ತಿ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೀಲು ನೋವು ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನೀವು ಹೋಗಲಿಕ್ಕೆ ತಡೆ ಆಗ್ತಕ್ಕಂಥದ್ದು, ಏನೋ ನೋವು ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಏನೋ ಸಮಸ್ಯೆ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಎಷ್ಟೋ ದಿನಗಳಿಂದ ಮೇಲಧಿಕಾರಿಗಳು ಕೆಳಧಿಕಾರಿಗಳಿಂದಲೂ ಸ್ವಲ್ಪ ಮನಸ್ತಾಪಗಳಿರ್ತಕ್ಕಂಥದ್ದಾಗಿರುತ್ತೆ. ಅದು ಸರಿದೂಗುವಂಥ ಸಮಯ. ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ಸಂಗಾತಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪರಿಸರ ವಿಚಾರದಲ್ಲಿ ಸ್ವಲ್ಪ ಈ ಮೀನರಾಶಿಯವರು ಇವತ್ತಿನ ದಿವಸ ಕಾಳಜಿ ವಹಿಸುವಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ ಗುರೂಜಿ, ಕೊನೆಯದಾಗಿ ಇವತ್ತು ಕುಂಭ ಲಗ್ನದವರು ಇವತ್ತಿನ ದಿನ ಏನು ಮಾಡಿದರೆ ಒಳಿತು, ಯಾವ ದೇವರನ್ನ ಪೂಜಿಸಿದರೆ ಒಳ್ಳೆಯದಾಗುತ್ತೆ? ಕುಂಭಕ್ಕೆ ಯಾಕೆಂದರೆ ಮಹಾವಿಷ್ಣು ಅನುಗ್ರಹ ಪ್ರದಾತನು, ಪರಮೇಶ್ವರನು ಇವರನ್ನು ಮೇಲೆತ್ತಿದ್ರೆ ನಾರಾಯಣ ಕರ್ಕೊಂಡು ಹೋಗ್ತಾನಂತೆ. ಹಾಗಾಗಿ ಈ ಕುಂಭಲಗ್ನದವರು ವಿಶೇಷವಾಗಿ ಅವರ ಜೀವಿತಾವಧಿಯಲ್ಲಿ ಲಕ್ಷ್ಮೀ ನಾರಾಯಣರನ್ನು, ಅಂದರೆ ಪಾರ್ವತಿ ಪರಮೇಶ್ವರರನ್ನು ಇಬ್ಬರನ್ನು ಕೂಡ ಸಂಯೋಗದಿಂದ ಮಾಡ್ಕೊಳ್ಬೇಕು. ಯಾವ ಮಾಡಬೇಕು? ಮಂಗಳವಾರ, ಶನಿವಾರ. ಯಾಕೆಂದರೆ ದಶಮಾಧಿಪತಿಯಾಗಿರ್ತಕ್ಕಂತಹ ಕುಜನು ಯಾರನ್ನು ಅವನು ಸೂಚನೆ ಮಾಡ್ತಾನಪ್ಪ ಅಂದರೆ, ಕುಜನು ಭೂಮಿಕಾರಕನಾಗಿರೋದ್ರೆ ಸುಬ್ರಹ್ಮಣ್ಯನ ಅಂಶ ಯಾರು? ಪರಮೇಶ್ವರ. ಮಂಗಳವಾರ ಪರಮೇಶ್ವರನ ದರ್ಶನ, ಶನಿವಾರ ಲಕ್ಷ್ಮೀನಾರಾಯಣರ ದರ್ಶನ. ಈ ಕುಂಭರಾಶಿಯವರು ಎರಡು ಮಾಡಿದ್ರೆ ಸಾಕು. ಅರಳಿ ಮರದ ಪ್ರದಕ್ಷಿಣೆ, ಶನಿವಾರ ಆಂಜನೇಯನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳ ದರ್ಶನ, ಮಂಗಳವಾರ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳ ದರ್ಶನ. ಈ ಎರಡು ಮಾಡಿಕೊಳ್ಳೋದ್ರಿಂದ ಖಂಡಿತ ಇವರು ಬದುಕಿನಲ್ಲಿ ಸುಭದ್ರತೆಯನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಇನ್ನು ಹಸುವಿಗೆ ಏನಾದರೂ ಕೂಡ, ಯಾಕಂದರೆ ಹಸುವಿಗೆ ಗ್ರಾಸ ಅಂತ ನಾವು ಏನಕ್ಕೆ ಗೋಗ್ರಾಸ ಅಂತ ಹಸಿರು ಹುಲ್ಲನ್ನು ಕೊಟ್ಟಾಗಲೂ ಕೂಡ ಇವರು ಬದುಕು ಯಾವೆಲ್ಲ ತೊಂದರೆಗಳಲ್ಲಿ ಬಳಲ್ತಾ ಇರ್ತಾರೆ, ಮಾನಸಿಕವಾಗಿ ಯಾವೆಲ್ಲ ಒತ್ತಡಗಳಲ್ಲಿ ಇರ್ತಾರೆ. ಯಾಕಂದರೆ ಎಲ್ಲವನ್ನು ತನ್ನೆಲ್ಲ ಅದಿಗಿಸಿಟ್ಕೊಳ್ತಕ್ಕಂಥ ರಾಶಿಯ ವ್ಯಕ್ತಿತ್ವಗಳು ಯಾರಪ್ಪ ಅಂದರೆ ಈ ಒಂದು ಕುಂಭರಾಶಿಯವರು. ಹಾಗಾಗಿ ಸ್ವಲ್ಪ ಹೊರಗಡೆ ಟ್ರಾನ್ಸ್ಪರೆಂಟ್ ಆಗಿ ಅವರು ಇದ್ದಾಗ ಖಂಡಿತ ಅವ್ರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ.
ಓಕೆ ಗುರೂಜಿ, ಇವತ್ತಿನ ದಿನ ಯಾವ ಮಂತ್ರವನ್ನ ಜಪಿಸಿದ್ರೆ ಒಳ್ಳೇದಾಗುತ್ತೆ? ಈ ರಾಶಿಯವರು ಮುಖ್ಯವಾಗಿ ಓಂ ಈಶ್ವರಾಯ ನಮಃ ಅಂತಕ್ಕಂಥ ಮಂತ್ರ. ಓಂ ಈಶ್ವರಾಯ ನಮಃ ಅಂತಕ್ಕಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥದ್ದು. ಯಾಕೆಂದರೆ ದ್ವಾದಶಾಕ್ಷರ ಈಶ್ವರ ಅಂತಕ್ಕಂಥದ್ದು. ಯಾಕಂದರೆ ಈ ಎಲ್ಲ ಜಗತ್ತು ಕೂಡ ಈಶ್ವರನ ಅಧೀನ. ಈಶ್ವರ ನಶ್ವರ ಅಂತ ಕರಿತೀವಿ. ಅಂದರೆ ನಾವೆಲ್ಲ ಕೂಡ ನಶ್ವರ ಆಗ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಈಶ್ವರನ ಪ್ರಾರ್ಥನೆ ಏನಿದೆಯೋ, ಈಶ್ವರ ಅಂದರೆ ಐಶ್ವರ್ಯ ಅಂತಕ್ಕಂಥದ್ದು. ಐಶ್ವರ್ಯಾಭಿವೃದ್ಧಿ ಆಗಬೇಕಾದ್ರೆ ಮನುಷ್ಯನಿಗೆ ಐಶ್ವರ್ಯ ಇದ್ರೇನೆ ಅವನೆಲ್ಲವನ್ನು ಕೂಡ ಪ್ರಪಂಚ ಅವನನ್ನು ಯಾವ ರೀತಿ ನೋಡುತ್ತಂದ್ರೆ ಧನಮೂಲಂ ಇದಂ ಜಗತ್ತು. ಈಶ್ವರ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಓಂ ಈಶ್ವರಾಯ ನಮಃ ಈಶ್ವರಾಯ ನಮಃ ಅಂತ ಹೇಗೆ ನಾವು ಮಂಗಳವಾರ ಅವರನ್ನು ದರ್ಶನಕ್ಕೆ ಹೋಗಿ ಅಂತ ಹೇಳಿದ್ವಿ. ದರ್ಶನಕ್ಕೆ ಹೋದ ದಿನದಲ್ಲಿ ಈಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶನಿವಾರ ಹೋದಂಥ ಸಂದರ್ಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರ. ಯಾಕಂದರೆ ರಾಶಿಯುಕ್ತವಾಗಿ ನಾವು ದ್ವಾದಶಾಕ್ಷರ ಮಂತ್ರವನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ನಾರಾಯಣನ ಏನಕ್ಕೆ ಕಾರಣ? ಯಾಕಂದರೆ ಲಕ್ಷ್ಮೀ ಇದ್ದರೆ ತಾನೇ ನಾರಾಯಣನ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಬದುಕನುದ್ದಕ್ಕೂ ಕೂಡ ಇವರ ಕುಂಭರಾಶಿಯವರಿಗೆ ಅನನ್ಯವಾಗಿ ಇವ್ರಿಗೆ ಬೇಕಂದರೆ ಇವರಿಬ್ಬರನ್ನು ಕೂಡ ಅನನ್ಯವಾಗಿ ಇವರು ಸ್ಮರಣೆ ಮಾಡ್ತಕ್ಕಂಥದ್ದಾಗಿ. ಯಾಕೆಂದರೆ ಲಯಪ್ರದನಾಗಿರ್ತಕ್ಕಂಥ ವ್ಯಯಾಧಿಪತಿಯಾದಂಥ ಶನಿಯೇ ಇವರಿಗೆ ಇವರು ಏನು ಮಾಡ್ತಾರೋ ಅದನ್ನು ಇವರೇ ಖರ್ಚು ಮಾಡ್ತಾರೆ. ಇವ್ರದ್ದು ಪೂರ್ವ ಪುಣ್ಯದ ಭಾಗ್ಯಸ್ಥಾನಾಧಿಪತಿ ಆದಂಥವನು ಮುಖ್ಯವಾಗಿ ಶುಕ್ರನಾದುದರಿಂದ ಶುಕ್ರನ ಇವರಿಗೆ ಚತುರ್ಥಾಧಿಪತಿ ಆಗ್ತಾನೆ. ಕುಟುಂಬವೆಲ್ಲವನ್ನು ಕೂಡ ಪೋಷಣೆ ಮಾಡಬೇಕಂತಕ್ಕಂಥ ಧಾವಂತ ಇರುತ್ತೆ ಇವರಿಗೆ. ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ, ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಹೆಂಡತಿಗೆ ಒಳ್ಳೆ ವಸ್ತು ಕೊಡಿಸ್ಬೇಕು, ಒಳ್ಳೆದನ್ನು ಮಾಡಬೇಕು, ಒಳ್ಳೇದಂತ ಹೋಗಿ ಕೊನೆಗೆ ಏನು ಮಾಡ್ತಾರೆ, ಎಲ್ಲ ಒಳ್ಳೆದ್ರಲ್ಲಿ ಹೋಗಿ ಇವ್ರು ಈಗ ಜೇಡರ ಹುಳ ತನ್ನ ಮಕ್ಕಳಿಗೋಸ್ಕರವಾಗಿ ಬಲೆ ಎಣೆದು ಕೊನೆಗೆ ಜೇಡರುಳು ತನ್ನನ್ನು ತಾನೇ ಆಹಾರವಾಗಿ ತಿನ್ನುವಂಥ ಸ್ಥಿತಿ ಬಂದುಬಿಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕುಂಭರಾಶಿಯವರು ಲಯಪ್ರದವಾದ ಬದುಕನ್ನು, ಶಿಸ್ತುಬದ್ಧವಾದ ಬದುಕನ್ನು, ಯಾಕೆಂದರೆ ಸೂರ್ಯನೇನಾದರೂ ಈ ಜಾತಕದಲ್ಲಿ ಕುಂಭಲಗ್ನದಲ್ಲಿ ಸೂರ್ಯ ಇದ್ದಾಗ ತಂದೆಗಿಂತ ಮಿಗಿಲಾದ ಮಗನಾಗ್ತಾನೆ. ತಂದೆ ಏನೋ ಒಂದು ಅಷ್ಟು ಸಂದರ್ಭ ಇದ್ದಾಗ ತಂದೆಗಿಂತ ಉತ್ತಮವಾದ ಸ್ಥಿತಿಯಲ್ಲಿ ಹೋಗ್ತಕ್ಕಂಥವನಾಗ್ತಾನೆ. ತಂದೆಯೊಂದಿಗೆ ಸರ್ವತಾ ಗೌಪ್ಯವನ್ನು ಕಾಪಾಡಿಕೊಳ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಓಕೆ, ಧನ್ಯವಾದ ಗುರೂಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.